ಹಲೋ ಸ್ನೇಹಿತರೆ, ಮೋಸ್ಟ್ ವೆಲ್ಕಮ್ ಬ್ಯಾಕ್ ಟು ಟ್ರೈನ್ ಯುವರ್ ಬ್ರೈನ್ ಯೂಟ್ಯೂಬ್ ಚಾನಲ್. ಅಂದ್ರೆ ಇವತ್ತೊಂದು ವಿಡಿಯೋದಲ್ಲಿ ನಿಮಗೆ ಸುಮಾರು ಜನಕ್ಕೆ ಸ್ಟೇಟಸ್ ಬಗ್ಗೆ ಕೇಳ್ತಿದ್ರಿ. ಹಂಗಂದ್ರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್ ಈ 4 ಮಂತ್ ಸಹಿತ ಯುವನಿಧಿ ಸ್ಟೇಟಸ್ ಸುಮಾರು ಜನಕ್ಕೆ ಚೇಂಜಸ್ ಆಗಿದೆ ಸ್ನೇಹಿತರೆ. ಹಾಗೆ ಸುಮಾರು ಜನಕ್ಕೆ 2 ಮಂತ್ಸ್ ಅಮೌಂಟ್ ಕ್ರೆಡಿಟ್ ಆಗಿದೆ. ಅದು ಇಲ್ಲಿ ಸ್ಟೇಟಸ್ ಸಹಿತ ನೀವು ಚೆಕ್ ಮಾಡ್ಕೋಬಹುದು. ನಾವು ಯುವನಿಧಿ ಸ್ಟೇಟಸ್ ಅಪ್ಲಿಕೇಶನ್ಗೆ ಹೋಯ್ತೀವಿ ಅಂತ ಎಲ್ಲರೂ ಗೊತ್ತಿರುತ್ತೆ. ಇಲ್ಲಿ ಏನು ಮಾಡಬೇಕಾಗಿರುತ್ತೆ, ಮಾರ್ಚ್ ಮಂತ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಸ್ನೇಹಿತರೆ ಇಲ್ಲಿ ಹಾಗೆ ಕ್ಲಿಕ್ ಹಿಯರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ DBT ಪ್ರೊಸೆಸ್ಡ್ ಅಂತ ಬರ್ತಿದೆ. ಈ ಥರ ಬಂದಿದೆ ನಿಮಗೆ ಮಾರ್ಚ್ ಮಂತ್ದು ಅಮೌಂಟ್ ನಿಮ್ಗೆ ಎಲ್ಲರಿಗೂ ಕ್ರೆಡಿಟ್ ಆಗಿದೆ ಅಂತ. ಹಾಗೆ ನಾವು ಇಲ್ಲಿ ಏಪ್ರಿಲ್ ಮಂತ್ದು ಹೋಗೋಣ. ಏಪ್ರಿಲ್ ಮಂತ್ದು ಸಹಿತ ಸೇಮ್ ಹಂಗೆ ಬಂದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು DBT ಪ್ರೊಸೆಸ್ಡ್ ಅಂತ ಈ ಥರ ಬಂದರೂ ಸಹಿತ ನಿಮಗೆ ಏಪ್ರಿಲ್ ಮತ್ತು ಮಾರ್ಚ್ ತಿಂಗಳದು ಪ್ರತಿಯೊಬ್ಬರಿಗೂ ಸಹಿತ ಕ್ರೆಡಿಟ್ ಆಗಿದೆ ಸ್ನೇಹಿತರೆ. ಯಾರು ಅಪ್ಲಿಕೇಶನ್ ಸ್ಟೇಟಸ್ ಹಾಕಿ ಮತ್ತು ಸೆಲ್ಫ್ ಡಿಕ್ಲರೇಷನ್ ಸಕ್ಸಸ್ಫುಲ್ ಆಗಿ ಕೊಟ್ಟಿದ್ರಿ ಅವ್ರಿಗೆ ಎಲ್ರಿಗೂ ಸಹಿತ 2 ಮಂತ್ಸ್ ಅಮೌಂಟ್ ಕ್ರೆಡಿಟ್ ಇದೆ. ಹಾಗೆ ಇನ್ನು ಪೆಂಡಿಂಗ್ ಇರೋ ಅಮೌಂಟ್ ಅಂದರೆ ಸ್ನೇಹಿತರೆ ಮೇ ಮತ್ತು ಜೂನ್. ಈ ಮೇ ಮತ್ತು ಜೂನ್ ನೀವು ಸ್ಟೇಟಸ್ ನೋಡಿದ್ರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಹಿತ. ಇವಾಗ ನಾವು ಮೇ ಮಂತ್ ಸ್ಟೇಟಸ್ ನಾವೇನೋ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸುಮಾರು ಜನಕ್ಕೆ ಈ ಥರ ತೋರಿಸ್ತಿದೆ. ಇಲ್ಲಿ ನೋಡ್ಬೋದು, ಯುವರ್ ಅಪ್ಲಿಕೇಶನ್ಸ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ 31/3/2024 ಅಂತ. ಹಾಗೆ ಪೇಮೆಂಟ್ ಸ್ಟೇಟಸ್ ಬ್ಲ್ಯಾಂಕ್ ಇದೆ. ಹಾಗೆ ಇಲ್ಲಿ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಡಿಕ್ಲರೇಷನ್ ಬ್ಲ್ಯಾಂಕ್ ಇದೆ ಸ್ನೇಹಿತರೆ. ಇದು ಪ್ರಾಪರಾಗಿ ತೋರಿಸಿದೆ, ಇನ್ನೂ ಅಪ್ಡೇಟ್ ಆಗಿಲ್ಲ, ಅದಕ್ಕೋಸ್ಕರ ಇದು ಈ ಥರ ತೋರಿಸ್ತಿದೆ. ಇದು ಯಾವಾಗ ನಿಮಗೆ DBT ಪೂಜೆಗೆ ಆಗುತ್ತೋ ಆವಾಗ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಹಾಗೆ ಜೂನ್ ಮಂತು ಸಹಿತ ಇಲ್ಲಿ ಬರ್ತಾಯಿದೆ ಆಪ್ಷನ್ ತೋರಿಸ್ತಿದೆ ಸ್ನೇಹಿತರೆ. ಜೂನ್ ಮಂತು ಸಹಿತ ನಾವು ಏನಾದ್ರು ಚೆಕ್ ಮಾಡ್ತೀವಿ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಮೇ ಮಂತ್ ಹೆಂಗೆ ತೋರಿಸ್ತಿರುತ್ತೋ ಹಂಗೆ ಜೂನ್ ಮಂತ್ ಸಹಿತ ಸೇಮ್ ಆ್ಯಸ್ ಇಟ್ ಈಸ್ ತೋರಿಸ್ತಿದೆ ಸ್ಟೇಟಸ್. ಇಲ್ಲಿ ನೋಡ್ಬೋದು, ಯುವರ್ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ 180 ಡೇಸ್ ಆನ್ 21/3/2024 ಅಂತ. ಯಾರ್ಯಾರಿಗೆ ಈ ಥರ ಬರ್ತಿರುತ್ತೋ ಮೇ ಮತ್ತು ಜೂನ್ ಮಂತ್ದು ಅವ್ರಿಗೆಲ್ಲರೂ ಸಹಿತ ಪ್ರಾಪರಾಗಿ ನಿಮ್ಮ ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಂತ. ಹಾಗೆ ಸ್ನೇಹಿತರೆ ಈ ಥರ ನಾರ್ಮಲಿ ಆಗಿ ಬರ್ತಾ ಇರುತ್ತೆ. ಈ ಥರ ಬಂದ್ಬಿಟ್ಟು ನಿಮಗೆ DBT ಪ್ರೊಸೆಸ್ಗೆ ನೆಕ್ಸ್ಟ್ ಸ್ಟೇಟಸ್ ಕಂಪ್ಲೀಟ್ ಆಗುತ್ತೆ. ಹಾಗೆ ಇದು ನಿಮಗೆ ಅಮೌಂಟ್ ಸುಮಾರು ಜನ ಕೇಳ್ತಿದ್ರಿ. ಏಪ್ರಿಲ್ ಮತ್ತು ಮಾರ್ಚ್ ಅಮೌಂಟ್ ಆಲ್ರೆಡಿ ಕ್ರೆಡಿಟ್ ಆಗಿದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸಹಿತ. ಯಾರ್ಯಾರು ಅಪ್ಲಿಕೇಶನ್ ವೆರಿಫೈ ಆಗಿರೋದು ಅವ್ರಿಗೆಲ್ಲರೂ ಸಹಿತ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನೂ ಕ್ರೆಡಿಟ್ ಆಗಿಲ್ಲ ಅಂದರೆ ನೀವು ನಿಮ್ಮ ಹತ್ತಿರದ DDP ಆಫೀಸ್ಗೆ ಹೋಗ್ಬಿಟ್ಟು ನೀವು ವಿಸಿಟ್ ಮಾಡಬೇಕಾಗಿರುತ್ತೆ. ಅಲ್ಲಿ ನಿಮ್ಮ ಪ್ರಾಬ್ಲಮ್ ಅಪ್ಲಿಕೇಶನ್ ಸ್ಟೇಟಸ್ ನೀವು ಅಲ್ಲಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಯಾಕಂದರೆ ಮೊಬೈಲಲ್ಲಿ ಸೇವ್ಸಿಂದು ಲಾಗಿನ್ ಅಥವಾ DBT ಆ್ಯಪ್ ಮುಖಾಂತರ ನೀವು ಲಾಗಿನ್ ಆಗಿಬಿಟ್ಟು ಚೆಕ್ ಮಾಡ್ತೀರಾ ಅಂದರೆ ಅದೇನು ಪ್ರಾಪರಾಗಿ ತೋರಿಸಲ್ಲ. ನಿಮ್ಮ ಸ್ಟೇಟಸ್ ಹೆಂಗಿರುತ್ತೆ, ಪ್ರೆಸೆಂಟ್ ಸ್ಟೇಟಸ್ ಅವ್ರು ಹೆಂಗೆ ಅಪ್ಡೇಟ್ ಮಾಡಿರ್ತಾರೋ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಂಗೆ ತೋರಿಸ್ತಿರುತ್ತೆ. ಇನ್ನು ನಿಮ್ಗೆ ಅಮೌಂಟ್ ಬಂದಿಲ್ಲ ನೀವು ಒಂದ್ಸಲ ಅಲ್ಲಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಜೂನ್ ಮತ್ತು ಮೇ ತಿಂಗಳು ಅಮೌಂಟು ಬರುತ್ತೆ ಸ್ನೇಹಿತರೆ. ಆದರೆ ಜೂನ್ದು ಈ ತಿಂಗಳು ಬರಲ್ಲ. ಜೂನ್ ಬಂದ್ಬಿಟ್ಟು ನಿಮಗೆ ಆಗಸ್ಟ್ ಸೆಲ್ಫ್ ಡಿಕ್ಲರೇಷನ್ ಯಾವಾಗ ಕೊಡ್ತೀರೋ ಅವಾಗ ಬರುತ್ತೆ. ಆದರೆ ಮೇ ತಿಂಗಳು ಬರುತ್ತೆ ಸ್ನೇಹಿತರೆ. ಹಾಗೆ ಕನ್ಫರ್ಮಾಗಿ ಡೇಟ್ ಗೊತ್ತಿಲ್ಲ, ಆದರೆ ಬಂದೇ ಬರುತ್ತೆ. ಮೇ ತಿಂಗಳು 1 ಮಂತ್ ಮಾತ್ರ ಕನ್ಫರ್ಮ್ ಆಗಿ ಬರುತ್ತೆ ಸ್ನೇಹಿತರೆ. ಆದರೆ ಜೂನ್ ತಿಂಗಳು ಇವಾಗ ಬರಲ್ಲ. ಹಾಗೆ ಸ್ನೇಹಿತರೆ ಇನ್ನೂ ಸುಮಾರು ಜನಕ್ಕೆ ಕಾಲ್ಸ್ಗಳು ಬರ್ತಿದೆ ಅಂತ ಹೇಳ್ತಿದ್ದಾರೆ. ಕಾಲ್ಸ್ಗಳು ನಾನು ಹಿಂದಿನ ವಿಡಿಯೋಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಹಂಗಂದರೆ ಸುಮಾರು ಕಡೆಯಿಂದ ಯುವನಿಧಿ ಟ್ರೈನಿಂಗ್ ಸೆಂಟರ್ ಅವರು ಯಾರ್ಯಾರು ಯುವನಿಧಿ ಅಪ್ಲಿಕೇಶನ್ಸ್ ಹಾಕಿರ್ತಾರೋ ಅವ್ರಿಗೆಲ್ಲರೂ ಸಹಿತ ಕಾಲ್ಸ್ಗಳು ಬರ್ತಿದೆ. ಈ ಥರ ಸ್ಕಿಲ್ ಡೆವಲಪ್ಮೆಂಟ್ ಐತೆ, ಈ ಥರ ಮಾಡ್ತೀರಾ ಅಂತ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡೋಕ್ಕೋಗಿ, ಇಲ್ಲ ಅಂದರೆ ಇಲ್ಲ, ನೀವು ಏನು ಮಾಡ್ತಿರ್ತೀರೋ ಅದೇ ಮಾಡಿ. ಅಂದರೆ ಹಾಗೆ ಹೈಯರ್ ಎಜುಕೇಷನ್ ಪ್ರೊಸೆಸ್ ಅಂತ ಯಾರ್ಯಾರು ಸುಮಾರು ಜನ ಬರ್ತಿರುತ್ತೋ ಅವರೆಲ್ಲರೂ ಸಹಿತ ನೀವು ನಿಮ್ಮ ಪ್ರೆಸೆಂಟ್ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲಿ ನೀವು ಯೂನಿವರ್ಸಿಟಿಲಿ ರಿಜಿಸ್ಟರ್ ಆಗಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ಇಲ್ಲಾಂದರೆ ಡಿಗ್ರಿ ನೀವು ಎಲ್ಲೋ ಪಾಸ್ಔಟ್ ಆಗಿರ್ತೀರ ಅಲ್ಲಿ ಚೆಕ್ ಮಾಡ್ಕೋಬೇಕಿರುತ್ತೆ. ನಿಮ್ಮ ಡಿಸ್ಟ್ರಿಕ್ಟ್ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ಮ ಅಪ್ಲಿಕೇಶನ್ ವೆರಿಫೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ಯುವನಿಧಿ ಹೆಲ್ಪ್ಲೈನ್ ನಂಬರ್ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ಗಳು ಏನೇ ಇದ್ದರೂ ನಿಮಗೆ ಯುವನಿಧಿ ಹೆಲ್ಪ್ಲೈನ್ ನಂಬರ್ ಐತೆ. ವರ್ಕಿಂಗ್ ಅವರ್ಸ್ ಮತ್ತು ವರ್ಕಿಂಗ್ ಡೇಸಲ್ಲಿ ಜಸ್ಟ್ ಅದನ್ನ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಈ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ, ಜಸ್ಟ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಮಾಹಿತಿ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಸ್ಟೇಟಸ್ ಸುಮಾರು ಜನಕ್ಕೆ ಹೇಳ್ತಿದ್ರಿ ಸ್ಟೇಟಸ್ ಎಲ್ಲ ಚೇಂಜಸ್ ಆಗಿದೆ ಅಂತ. ಯಾವುದೇ ಥರ ಸ್ಟೇಟಸ್ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ, ಇರೋ ಸ್ಟೇಟಸ್ ಇದೆ. ಅಪ್ಡೇಟ್ ಆಗದೆ ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಯಾರಾಗಿ ಇನ್ನು ಅಮೌಂಟ್ ಬಂದಿಲ್ಲ ಜಸ್ಟ್ ನಾನು ಹೇಳ್ದಂಗೆ ಆ ಥರ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನಿಮ್ಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ. ಹಾಗೆ ಸ್ನೇಹಿತರೆ ನಿಮ್ಗೆ ಏನೇ ಡೌಟ್ಸ್ ಇರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕ್ಲಾರಿಟಿ ಕೊಡ್ತೀನಿ. ಹಾಗೆ ಸ್ವಲ್ಪ ಡಿಲೇ ಆಗ್ಬೋದು ಕಮೆಂಟ್ ಮಾಡೋದು, ಆದರೆ ಕನ್ಫರ್ಮ್ ಆಗಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ಸ್ನೇಹಿತರೆ ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಇನ್ನೂ ಯಾರ್ಯಾರು ಯುವನಿಧಿ ಅಪ್ಲಿಕೇಶನ್ ಹಾಕಿಲ್ಲ ಅವರು ಸಹಿತ ಹಾಕ್ಬೋದು. ಹಾಗೆ ಯಾರ್ಯಾರು ಡಿಗ್ರಿ ಅಡ್ಮಿಷನ್ ಇಲ್ಲ PG ಅಡ್ಮಿಷನ್ ಮಾಡಿರ್ತಾರೋ UCMSಗೆ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ ಹಾಗೆ ನೆಕ್ಸ್ಟ್ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.